ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಅಂತಿಮ ದರ್ಶನ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮರಗಳ ಮಾತೆಗೆ ಅಂತಿಮ ನಮನ. ಕೆಲವೇ ಕ್ಷಣಗಳಲ್ಲಿ ಜ್ಞಾನ ಭಾರತಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ. ಕಾರವಾರದಲ್ಲಿ ಸಾಲು ಮರದ ತಿಮ್ಮಕ್ಕ ನೆಟ್ಟ ಗಿಡಕ್ಕೆ ಪೂಜೆ. 2016ರಲ್ಲಿ ವಾರ್ಷಿಕ್ ಬಳಿ ಸುರೆಹೊನ್ನೆ ಗಿಡ ನೆಟ್ಟಿದ್ದಂತಹ ತಿಮ್ಮಕ್ಕ ವೃಕ್ಷಮಾತೆ ನೆನಪಿಗಾಗಿ ಗಿಡಕ್ಕೆ ಪೂಜೆ ಸಲ್ಲಿಸಿ ಮೌನಾಚರಣೆ ಮಾಡಿದ ಪಹರೆ ಸಿಬ್ಬಂದಿ. ಜಮ್ಮು ಕಾಶ್ಮೀರದ ನೌಗಾಮ್ ಠಾಣೆಯಲ್ಲಿ ಅಮೋನಿಯಂ ನೈಟ್ರೇಟ್ ಸ್ಫೋಟ. 9 ಸಾವು, 32 ಜನರಿಗೆ ಗಾಯ. ಡಾಕ್ಟರ್ ಮುಜಾಮಿಲ್ ಬಳಿ ಪತ್ತೆಯಾಗಿದ್ದ ಸ್ಫೋಟಕಗಳ ಸ್ಯಾಂಪಲ್ ಪಡಿತಾ ಇದ್ದ ವೇಳೆ ಬ್ಲಾಸ್ಟ್. ದೆಹಲಿ ಬ್ಲಾಸ್ಟ್ನ ಮತ್ತೊಂದು ವಿಡಿಯೋ ಲಭ್ಯ. ಸ್ಫೋಟದ ತೀವ್ರತೆಗೆ ನಡುಗಿದ ಮೆಟ್ರೋ ನಿಲ್ದಾಣ. 40 ಅಡಿಗಳಷ್ಟು ಕೆಳಗೆ ನೆಲ ನಡುಕದ ಭಯಾನಕ ದೃಶ್ಯ. ನಿತೀಶ್ ಮುಂದಿನ ಸಿಎಂ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ನಿಮಿಷಗಳಲ್ಲೇ ಡಿಲೀಟ್. ಜೆಡಿಯು ನಡೆಯಿಂದ ಹೆಚ್ಚಿದ ಕುತೂಹಲ. ಬಿಹಾರದಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಪಿಗೆ ಸಿಎಂ ಸ್ಥಾನ ಸಿಗುತ್ತಾ ಅನ್ನುವ ಚರ್ಚೆ. ನಾಲ್ಕು ದಶಕಕ್ಕೂ ಹೆಚ್ಚಿನ ರಾಜಕೀಯ ಅನುಭವ, 3 ದಶಕದ ಆಡಳಿತದ ಅನುಭವ. 10ನೇ ಬಾರಿಗೆ ಸಿಎಂ ಆಗಿ ಅಧಿಕಾರ ಸ್ವೀಕರಿಸುತ್ತಾರಾ ನಿತೀಶ್ ಕುಮಾರ್? ಸೂಕ್ತ ಸಮಯದಲ್ಲಿ ಮುಂದಿನ ಸಿಎಂ ಬಗ್ಗೆ ಜನರಿಗೆ ಗೊತ್ತಾಗುತ್ತೆ ಎಂದ ಬಿಜೆಪಿ ನಾಯಕರು. ಎನ್ಡಿಎ ಪಡಿಯಲ್ಲಿ ಹೆಚ್ಚಾದ ಹುಮ್ಮಸ್ಸು. ಪ್ರಮುಖ ಖಾತೆಗಳಿಗಾಗಿ ಎಲ್ಜೆಪಿ, ಎಚ್ಎಎಂ ಪಟ್ಟು ಹಿಡಿಯುವ ಸಾಧ್ಯತೆ. ಖಾತೆಗಳ ಹಂಚಿಕೆ ಬಗ್ಗೆ ನಿತೀಶ್ ಕುಮಾರ್ ಹಾಗೂ ಬಿಜೆಪಿ ಹೈಕಮಾಂಡ್ ಚರ್ಚೆ. ಬಿಹಾರದಲ್ಲಿ ಜೆಡಿಯು ಬಿಜೆಪಿ ಮೈತ್ರಿ ಭರ್ಜರಿ ಸಕ್ಸಸ್. ರಾಜ್ಯ ಜೆಡಿಎಸ್ನಲ್ಲಿ ಚಿಗುರೊಡೆದ ಹೊಸ ಹುರುಪು. 2028ಕ್ಕೆ ಕರುನಾಡಲ್ಲಿ ದಳ ಕಮಲ ಸರ್ಕಾರ ಅನ್ನುವ ಚರ್ಚೆ ಶುರು. ಬಿಹಾರ ಫಲಿತಾಂಶ ಇಲ್ಲಿನ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯ ಗಂಟೆ. ಮುಂದೆ ಎದುರಾಗೋ ಸಾಲು ಸಾಲು ಚುನಾವಣೆಗಳಲ್ಲಿ ಒಗ್ಗಟ್ಟಿನಿಂದ ಮುನ್ನುಗ್ಗೋಕೆ ಸಜ್ಜು. ಹಸ್ತಪಡಿಯ ಪಡಸಾಲಿಯಲ್ಲಿ ಭಾರೀ ಚರ್ಚೆ. ಸಿಎಂ ಸಿದ್ದರಾಮಯ್ಯಗೆ ಬಲ ತುಂಬಿದ ಬಿಹಾರ ಎಲೆಕ್ಷನ್ ರಿಸಲ್ಟ್. ರಾಜ್ಯದಲ್ಲಿ ಕ್ರಾಂತಿ ನಾಯಕತ್ವ ಬದಲಾವಣೆಯ ಚರ್ಚೆಗೆ ಸದ್ಯಕ್ಕೆ ಬ್ರೇಕ್. ಅಹಿಂದ ಮತಗಳ ಮೇಲೆ ದೇಶಾದ್ಯಂತ ಫೋಕಸ್ ಮಾಡಬೇಕು. ಸಿದ್ದು ನಾಯಕತ್ವದ ಅನಿವಾರ್ಯತೆಯಲ್ಲಿ ಕಾಂಗ್ರೆಸ್ ಪಡೆ. ಸ್ವಪಕ್ಷೀಯ ನಾಯಕನನ್ನೇ ಬೆದರಿಸಿ ಹಣಕ್ಕೆ ಬೇಡಿಕೆ ಇಟ್ಟ ಬಳ್ಳಾರಿ ಬಿಜೆಪಿ ಉಪಾಧ್ಯಕ್ಷ. ಗಣಿ ಸಾಗಾಣಿಕೆದಾರರಿಂದ ಜಿಟಿ ಪಂಪಾವತಿ ಹಣಕ್ಕೆ ಡಿಮ್ಯಾಂಡ್. ತೋರಣಗಲ್ ಠಾಣೆಯಲ್ಲಿ ಎಫ್ಐಆರ್. ಬಾಗಲಕೋಟೆಯ ಸಮೀರಾವಾಡಿ ಕಾರ್ಖಾನೆ ಬಳಿ ಧಗಧಗಿಸಿದ್ದ ರೈತರ ಕಿಚ್ಚು. 96 ಟ್ರಾಲಿಗಳಲ್ಲಿ ಲೋಡ್ ಆಗಿದ್ದ ಕಬ್ಬಿಗೆ ಬಿದ್ದಿತ್ತು ಬೆಂಕಿ. ಒಟ್ಟು 30 ಲಕ್ಷ ರೂಪಾಯಿ ಹಾನಿ. ನಷ್ಟದ ಮೊತ್ತವನ್ನ ಭರಿಸೋಕೆ ಮುಂದಾದ ಕಾರ್ಖಾನೆ. ಪರಪ್ಪನ ಜೈಲಲ್ಲಿ ರಾಜಾತಿಥ್ಯ ವಿಡಿಯೋ ವೈರಲ್ ಪ್ರಕರಣದ ತನಿಖೆ ಚುರುಕು. ಧನ್ವೀರ್ನ ವಿಚಾರಣೆಗೆ ಒಳಪಡಿಸಿದ್ದ ಸಿಸಿಬಿ. ನಾಳೆ ಬರಲಿದೆ ನಟನ ಮೊಬೈಲ್ ರಿಟ್ರೀವ್ ಡೇಟಾ. ಜೈಲಿನ ಜಾಲಿ ಕಥಾನಕದ ಬಗ್ಗೆ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರಿಂದ ವಿಚಾರಣೆ. ಗಂಭೀರವಾಗಿ ಪರಿಗಣಿಸಿರುವ ನಗರ ಕಮಿಷನರ್ ಎಲ್ಲರನ್ನೂ ಕೂಲಂಕುಷ ವಿಚಾರಣೆ ಮಾಡಬೇಕು ಅಂತ ಸೂಚನೆ. ಮತ್ತೊಂದು ದಾಖಲೆಗೆ ಸಾಕ್ಷಿಯಾದ ಹಳೆ ಮೈಸೂರು ಭಾಗದ ಜೀವನಾಡಿ. ಸತತ 5 ತಿಂಗಳಿನಿಂದ ಕೆಆರ್ಎಸ್ ಜಲಾಶಯ ಸಂಪೂರ್ಣ ಭರ್ತಿ. ತಮಿಳುನಾಡಿಗೂ ಹೆಚ್ಚುವರಿ 130 ಟಿಎಂಸಿ ನೀರು ಬಿಡುಗಡೆ.
ಯಾದಗಿರಿಯ ಶಹಾಬಾದ್ನಲ್ಲಿ ನಡೀತಾ ಇರೋ ಸರಣಿ ಹತ್ಯೆಗೆ ಮತ್ತೊಂದು ಸೇರ್ಪಡೆ. ಮಾರಕಾಸ್ತ್ರಗಳಿಂದ ಹಲ್ಲೆಗೆ ಒಳಗಾಗಿದ್ದ ಎಸ್ಡಿಎ ಅಂಜಲಿ ಕಂಬಾನೂರ್ ಸಾವು. ಹಳೆ ದ್ವೇಷದ ಕಿಚ್ಚಿಗೆ ಕಂಬಾನೂರ್ ಕುಟುಂಬದಲ್ಲಿ ಮತ್ತೊಂದು ಬಲಿ. ಲೈಟ್ ಕಂಬಕ್ಕೆ ಡಿಕ್ಕೆ ಹೊಡೆದು ಪಲ್ಟಿಯಾದ ಲಾರಿ. ಎಥೆನಾಲ್ ತುಂಬಿಕೊಂಡು ಹೋಗ್ತಾ ಇದ್ದಿದ್ರಿಂದ ಸುಟ್ಟು ಭಸ್ಮ. ಯಲ್ಲಾಪುರ ತಾಲೂಕಿನ ಅರಬೈಲು ಘಟ್ಟದಲ್ಲಿ ಘಟನೆ. ಎಂಟು ವರ್ಷಗಳ ನಂತರ ಒಂದಾದ ರಚಿತಾ ರಾಮ್, ಧ್ರುವ ಸರ್ಜಾ. ಕೆರೆಬೇಟೆ ಖ್ಯಾತಿಯ ರಾಜ್ಗುರು ನಿರ್ದೇಶನದ ಹೊಸ ಸಿನಿಮಾದಲ್ಲಿ ನಟನೆ. ನವೆಂಬರ್ 18ರಂದು ನೆರವೇರಲಿದೆ ಮುಹೂರ್ತ ಸಮಾರಂಭ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.